ಮಳೆ ನಡುವೆ ಬೆಂಗಳೂರಿನಲ್ಲಿ ಕೊರೋನಾ ಅಷ್ಟೇ ಅಲ್ಲ ನೋಡಿ, ಡೆಂಗ್ಯೂ ಹಾವಳಿ ಕೂಡ ಜೋರಾಗ್ತಾ ಇದೆ. 1,000 ಜನರಿಗೆ ಡೆಂಗ್ಯೂ ಕಾಣಿಸಿಕೊಂಡಿದೆ. 366 ಮಂದಿಗೆ ಚಿಕನ್ ಗುನ್ಯಾ ಕಾಣಿಸಿಕೊಂಡಿದೆ. ಮಳೆ ಆಟದ ನಡುವೆ ಸಾಂಕ್ರಾಮಿಕ ರೋಗಗಳ ಕಾಟ. ಬೆಂಗಳೂರಿನಲ್ಲಿ 4,509 ಡೆಂಗ್ಯೂ ಶಂಕಿತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಹೇಗಾದ್ರೂ ಮಾಡಿ ಅಮ್ಮಾರಿಯನ್ನ ಕಟ್ಟು ಹಾಕಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿರುವಂತ. ಒಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಡೆಂಗ್ಯೂ, ಮತ್ತೊಂದು ಕಡೆ ಚಿಕನ್ ಗುನ್ಯಾ ಅಂತ. ಮಳೆ ಬಂದ್ಬಿಟ್ರೆ ಸಾಕು, ಸಾಂಕ್ರಾಮಿಕ ರೋಗಗಳ ಕಾಟ ವಿಪರೀತವಾಗಿ ಕಾಣಿಸ್ಕೊಳ್ಳುತ್ತೆ. ಬೆಳಿಗ್ಗೆ ಚಳಿ ಇರುತ್ತಲ್ಲ. ಬೆಂಗಳೂರಿನಲ್ಲಿ ಈಗ 4,509 ಡೆಂಗ್ಯೂ ಶಂಕಿತರು ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಒಂದು 1,000 ಜನರಿಗೆ ಡೆಂಗ್ಯೂ ಕಾಣಿಸ್ಕೊಂಡಿದೆ. 366 ಮಂದಿಗೆ ಚಿಕನ್ ಗುನ್ಯಾ ಕಾಣಿಸ್ಕೊಂಡಿರುವಂಥದ್ದು. ಪ್ರತಿಯೊಬ್ಬರನ್ನ ಕೂಡ ಟೆಸ್ಟ್ ಮಾಡಲಾಗ್ತಾ ಇದೆ. ಹೇಗಾದರೂ ಮಾಡಿ ಹೆಮ್ಮಾರಿಯನ್ನು ಕಟ್ಟು ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾರಿ ಅಲರ್ಟ್ ಆಗಿದ್ದಾರೆ. ನೋಡಿ, ಮಳೆ ನಡುವೆ ಈಗ ಡೆಂಗ್ಯೂ ಟೆನ್ಷನ್ ಎದುರಾಗಿದೆ. ಬೆಂಗಳೂರಲ್ಲಿ 4,509 ಡೆಂಗ್ಯೂ ಶಂಕಿತರನ್ನ ಪರೀಕ್ಷೆ ಮಾಡಲಾಗಿದೆ. ಈ ಪೈಕಿ 705 ಜನರಲ್ಲಿ ಡೆಂಗ್ಯೂ ಇರೋದು ಪತ್ತೆಯಾಗಿದೆ. ರಾಜ್ಯದಲ್ಲಿ ಒಟ್ಟು 821 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಕಳೆದ ವರ್ಷ 32,000 ಡೆಂಗಿ ಕೇಸ್ ಗಡಿ ದಾಟಿತ್ತು. ಈ ಬಾರಿ ಮೇ ತಿಂಗಳಲ್ಲಿ ಮುಂಗಾರು ಆರಂಭಗೊಂಡಿದೆ. ಡೆಂಗ್ಯೂ ಹೆಚ್ಚಳ ಆಗಿದೆ. ರಾಜ್ಯದಲ್ಲಿ ಒಟ್ಟು 366 ಚಿಕನ್ ಗುನ್ಯಾ ಪ್ರಕರಣವೂ ಕೂಡ ಪತ್ತೆಯಾಗಿರುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ನೋಡಿ, ರಾಜ್ಯದಲ್ಲಿ ಈಗ ಕೊರೋನಾ ಆರ್ಭಟ ಕೂಡ ಜೋರಾಗ್ತಾ ಇದೆ. ಅದರ ಮಧ್ಯೆ ಡೆಂಗ್ಯೂ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದೇ ಜೊತೆಗೂ ಚಿಕನ್ ಗುನ್ಯಾ ಕೇಸ್ಗಳು ಕೂಡ ಅಂದ್ರೆ ಕಾಣಿಸ್ಕೊಳ್ತಿದ್ದಾವೆ. 1,000 ಜನರಿಗೆ ಡೆಂಗ್ಯೂ ಇರೋದು ಪತ್ತೆಯಾಗಿದೆ. 366 ಮಂದಿಗೆ ಚಿಕನ್ ಗುನ್ಯಾ ಕೂಡ ಇರುವಂಥದ್ದು ಬೆಳಕಿಗೆ ಬಂದಿದೆ. ಯಾರೆಲ್ಲ ಶಂಕಿತರಿದ್ದಾರೆ, ಡೆಂಗ್ಯೂ ಶಂಕಿತರು, ಅವರನ್ನ ಪರೀಕ್ಷೆಗೂ ಕೂಡ ಒಳಪಡಿಸಲಾಗ್ತಾ ಇದೆ. ಹೆಮ್ಮಾರಿಯನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈ ಮಳೆ ಬರ್ತಾ ಇದೆ. ಈ ಮಳೆಯ ಆಟದ ನಡುವೆ ಈ ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳು ಉದ್ಭವಿಸ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರ ನಡುವೆ ಈ ರೀತಿಯಾದಂತಹ ರೋಗ ರುಜಿನಗಳು ಕೂಡ ಉಂಟಾಗ್ತಾ ಇರುವಂಥದ್ದು, ಕಾಯಿಲೆಗಳು ಬರ್ತಿದ್ದಾವೆ. ಬೆಂಗಳೂರಿನಲ್ಲಿ 4,509 ಡೆಂಗ್ಯೂ ಶಂಕಿತರನ್ನ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿತ್ತು. ಈ ಪೈಕಿ 705 ಜನರಲ್ಲಿ ಡೆಂಗ್ಯೂ ಇದೆ ಅಂತ ಹೇಳಿ ಪತ್ತೆಯಾಗಿದೆ. ಅವರ ಮನೆಯಲ್ಲಿ ಶುಚಿಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ರಾಜ್ಯದಲ್ಲಿ ಈಗಾಗಲೇ ಒಟ್ಟು 821 ಡೆಂಗ್ಯೂ ಪ್ರಕರಣಗಳು ಇರುವಂಥದ್ದು ಪತ್ತೆಯಾಗಿದೆ. ನೋಡಿ, 32,000 ಕಳೆದ ವರ್ಷ ಗಡಿ ದಾಟಿತ್ತು ಡೆಂಗಿ ಕೇಸ್. ಈ ಬಾರಿ ಮೇ ತಿಂಗಳಲ್ಲಿ ಮುಂಗಾರು ಪ್ರವೇಶ ಮಾಡ್ತಾ ಇದ್ದಂತೆ ಈ ರೀತಿಯಾದಂತಹ ರೋಗಗಳು ಜಾಸ್ತಿ ಆಗ್ತಿದ್ದಾವೆ. ಎಲ್ಲಂದರಲ್ಲಿ ನೀರು ನಿಲ್ತಾ ಇರುತ್ತೆ. ಅದನ್ನು ಆದಷ್ಟು ಬೇಗ ಕ್ಲೀನ್ ಮಾಡಬೇಕು. ಇಲ್ಲದಿದ್ದರೆ ಈ ರೀತಿಯಾದಂತಹ ರೋಗ ರುಜಿನಗಳು ಕಾಣಿಸ್ಕೊಳ್ತಾ ಇರ್ತವೆ. ಎಲ್ಲಂದರಲ್ಲಿ ಕಸ ಬಿಸಾಡೋದಾಗ್ಲಿ, ಮನೆ ಮುಂದೆ ಕ್ಲೀನ್ ಮಾಡದೇ ಇದ್ದಲ್ಲಿ ಅಲ್ಲೇ ಹುಟ್ಕೊಂಡ್ಬಿಡ್ತವೆ ಸೊಳ್ಳೆಗಳು. ಇದರಿಂದ ಅಫ್ಕೋರ್ಸ್ ಡೆಂಗ್ಯೂ ರೋಗ ಬರುತ್ತೆ. ಇದರಿಂದ ಸಾವು ನೋವು ಸಂಭವಿಸುತ್ತೆ. ಈಗ ಚಿಕನ್ ಗುನ್ಯಾ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತೆ. 366 ಜನರಲ್ಲಿ ಈವರೆಗೂ ಚಿಕನ್ ಗುನ್ಯಾ ಇರುವಂಥದ್ದು ಸಕ್ರಿಯವಾಗಿರುವಂಥದ್ದು ವರದಿ.